ಡೈಲಿ ಬ್ಲಾಗ್ ಮಾಡಿ ಅಂತ ತುಂಬಾ ಜನ ಹೇಳಿದ್ದೀರಾ. ನಿಮಗೆ ಮೊಬೈಲ್ ಕನೆಕ್ಟಿಗೆ ಬನ್ನಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅಡಾಪ್ಟರ್ ಫ್ರೀಯಾಗಿ ಕೊಡ್ತಾರೆ. ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಅದು ನಂಗೆ ನೋಡಕ್ ಆಗ್ತಾ ಇಲ್ಲ. ಅಂದ್ರೆ ನೋಡಿ ಇಲ್ಲಿ ಗೆಸ್ಟ್ಗಳು. ಥ್ಯಾಂಕ್ ಯು ಬ್ರೋ, ಬಾಯ್ ಬ್ರೋ. ಹೆಂಗಾಗ್ತೀನಿ ನೋಡಿ ಗೈಸ್ ಆಗ್ತದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ನೀನು ವೆಲ್ಕಮ್ ಮಾಡಪ್ಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಗೈಸ್ ಏನಂದ್ರೆ ಕುತ್ಕೊಂಡು ಮಾತಾಡೋಣ ಇಲ್ಲ ನಿಂತ್ಕೊಂಡೆ ಮಾತಾಡೋಣ. ಇವತ್ತಿನ ಬ್ಲಾಗ್ ಬಂದು ಗೈಸ್ ಏನಪ್ಪ, ನೀನು ಹೇಳ್ತೀಯ ನಾನು ಹೇಳ. ಸೊ ಗೈಸ್, ನಾನು ತೇಜು ಡಿಸೈಡ್ ಮಾಡಿದ್ದೀವಿ ಈ 365 ಡೇಸ್ ಏನಿರುತ್ತೆ ಅದನ್ನ ಒಂದು ದಿನನೂ ಬಿಡದೆ ಪ್ರತಿದಿನ ಬ್ಲಾಗ್ ಮಾಡಬೇಕು ಅಂತ. ನೀವು ಹೇಳಿ. ಸೊ ಗೈಸ್, ಇವಳು ಏನು ಹೇಳ್ತಿದ್ದಾಳೆ ಅಂದರೆ, ಸೊ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ರಿ ಏನಂತ ಏನು ವಿಷಯ ಅಂತ ಅಂದರೆ. ಸೊ ತುಂಬ ಜನ ಆಗಿರ್ಬೋದು, ನಮ್ಮನ್ನ ಇಷ್ಟಪಡೋ ಜನಗಳು, ನೀವು ವ್ಯೂವರ್ಸು ತುಂಬ ಜನ ಡೈಲಿ ವ್ಲಾಗ್ ಮಾಡಿ ಅಂತ ಕಮೆಂಟಲ್ಲೂ ಮಾಡಿದ್ದಾರೆ. ತುಂಬ ಯೂಟ್ಯೂಬ್ ಕಮೆಂಟ್ಸ್ ಆಗಿರ್ಬೋದು, ನನ್ನ ಇವಳಿಗೆ ಪರ್ಸ್ನಲಾಗಿ ಟೆಕ್ಸ್ಟ್ ಮಾಡಿರೋದಾಗಿರ್ಬೋದು, ನನಗಾಗಿರ್ಬೋದು, ಮೆಸೇಜನ್ನು ನೋಡಿದ್ದೀನಿ. ಪ್ಲಸ್ ಯಾವುದೋ ಒಂದು ಕಂಟೆಂಟ್ ವಿಡಿಯೋ ಮಾಡಿದ್ರು ಅದರಲ್ಲೂ ಕೂಡ ವ್ಲಾಗ್ ಮಾಡ್ತೀರಾ, ಡೈಲಿ ವ್ಲಾಗ್ ಮಾಡಿ ಅಂತ ತುಂಬ ಜನ ಹೇಳಿದ್ದೀರಾ. ಸೊ ಅದರಿಂದ ನಾನು ಈಗ ಒಂದು ವರ್ಷದಲ್ಲಿ ಏನೋ 365 ದಿನ ಇರುತ್ತಲ್ಲ, 365 ದಿನದಲ್ಲೂ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಕೈಲಿ ಹೋಗುತ್ತಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಗೈಸ್. ಸೊ ಅದಕ್ಕೆ ನಾನೇ ಚಾಲೆಂಜ್ ತೊಗೋತಿರೋದು, ಒಂದು ದಿನ ನಾನು ಮಿಸ್ ಮಾಡಲ್ಲ. ಪ್ಲಸ್ ನಾವು ಚಾಲೆಂಜ್ ತೊಗೋತಿರೋದು ಡೈಲಿ ವ್ಲಾಗ್ ಮಾಡಬೇಕು. ಸೊ ತುಂಬ ಅಂದರೆ ತುಂಬ ಸೋಂಬೇರಿ ಬಿದ್ದೋಗಿದ್ದೀವಿ ಗೈಸ್. ಪ್ಲಸ್ ಅದಕ್ಕೇನೆ ಇದೊಂದು ವರ್ಕ್ ಅಂತ ತಗೋತಿದ್ದೀವಿ ನಾವು. ಇದು ಆ್ಯಕ್ಚುಲಿ ನಮಗೆ ವರ್ಕೇ ಇದೆ ಮೇನ್. ಸೊ ನಾವು ಇದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ, ಇದನ್ನ ಸೋಂಬೇರಿ ಥರ ಬಿಟ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಮ್ದು ಏನಿದೆ, ನಮ್ಮದು ವರ್ಕ್ ಏನು ಅದ್ರ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮಗೂ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ವ್ಲಾಗ್ಸ್ ಬೇಕು ಅಂತ, ಅದಕ್ಕೋಸ್ಕರನೂ ಮಾಡ್ತಾ ಇದ್ದೀವಿ. ಸೊ 2 ಆಗುತ್ತೆ. ನಾವು ಸ್ವಲ್ಪ ಆ್ಯಕ್ಟಿವ್ ಆಗ್ತೀವಿ, ದಿನ ಆ್ಯಕ್ಟಿವ್ ಆಗಿ ಇನ್ಫಾರ್ಮೇಶನ್ ಕಲ್ತ್ಕೊಳ್ಳೋದಿರ್ಬೋದು, ಇಲ್ಲ ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕಲಿಬೋದು. ಸೊ ಆಮೇಲೆ ಮತ್ತೆ ಇನ್ನೊಂದು ಏನಂದ್ರೆ ಗೈಸ್, ನಮಗೆ ನಾವು ಚಾಲೆಂಜ್ ಆಮೇಲೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀವಿ ಯಾರು ಅಂತಾನು ರಿವೀಲ್ ಮಾಡ್ತೀವಿ. ಸೊ ಅದಕ್ಕೆ ಗೈಸ್, ಆ ವ್ಯೂಸ್ ಎಷ್ಟು ಹೋಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ ಗೈಸ್, 5,000 ಆಗಿರ್ಬೋದು, 10,000 ಆಗಿರ್ಬೋದು. ಸೊ ನಾನು ಚಾಲೆಂಜ್ ತೊಗೊಂಡಿದ್ದೀನಿ, ನಾವಿಬ್ರು ಚಾಲೆಂಜ್ ತೊಗೊಂಡಿದ್ವಿ. ಸೊ ಮಾಡ್ತೀವಿ. ಅದು ನಿಮಗೆ ಬಿಟ್ಟಿದ್ದು ಗೈಸ್. ನೀವು 100 ಜನ ನೋಡಿದ್ರು ಸಾಕು, ಎಷ್ಟು ಜನ ನೋಡಿದ್ರು ಸಾಕು. ಸೊ ಯಾರ್ಯಾರು ನಮಗೆ ಸಪೋರ್ಟ್ ಮಾಡ್ತೀರಾ, ಪ್ಲಸ್ ಡೈಲಿ ವ್ಲಾಗ್ ಮಾಡಬೇಕು ಅಂತ ಯಾರ್ಯಾರಿಗೆ ಇಷ್ಟ ಇದೆ ನಮ್ಮನ್ನ ಡೈಲಿ ವ್ಲಾಗ್ ಮಾಡೋದು ನೋಡೋಕ್ಕೆ, ಸೊ ಒಂದು ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ನೋಡೋಣ, ಎಷ್ಟು ಜನ ಇಷ್ಟಪಡ್ತೀರಾ, ಎಷ್ಟು ಜನ ಕಾಯ್ತಿದ್ದೀರಾ ನಮ್ಮ ಡೈಲಿ ವ್ಲಾಗೋಸ್ಕರ ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಪ್ಲಸ್ ನಾವು ಅಂದ್ಕೊಂಡಿರೋದನ್ನ ಮಾಡ್ತೀವಿ ಗೈಸ್. ಸೊ ಅದಕ್ಕೇನೆ ಗೈಸ್, ಕಷ್ಟ ಆಗ್ಬೋದು, ಇಲ್ಲಿಂದನೇ ಇಲ್ಲಿಗೆ ಹೋಗೋಕ್ಕಾಗೋದು. ಸೊ ಹಿಂಗೆ ಇನ್ಸ್ಟಾದಲ್ಲಿ ಸಪೋರ್ಟ್ ಮಾಡಿದರೆ ಇದರಲ್ಲಿ ಮಾಡಿರಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಷ್ಟೇ ನಷ್ಟ ಆದರೂ ಪರವಾಗಿಲ್ಲ, ಮಾಡ್ತೀವಿ. ಸೊ ನಮ್ಮ ಜೊತೆ ಸುರಭಿ ಅವರು ಇದ್ದಾರೆ ಗೈಸ್, ತಲೆ ಹಾಕಿಡ್ಸ್ಕೊಳ್ಳೋದು. ಸುರಭಿ ರೆಡ್ಡಿ ಅವರು ಇದ್ದಾರೆ. ಏನ್ ಗೊತ್ತಾ, ನಮ್ಮ ಎಫರ್ಟ್ಸ್, ನಮ್ದು ಮಾತು, ಈಗ ನಮ್ದು ಮಾತಲ್ಲೇ ಇರೋದೆಲ್ಲ ಅಲ್ವಾ. ಸೊ ನಮ್ಮ ಮಾತ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಕಲಿತಾ ಹೋಗ್ತೀವಿ, ಇವಳು ಕಲಿತಾ ಹೋಗ್ತಾಳೆ. ನಾನಂತೂ ತುಂಬಾ ಕಲಿಬೇಕು. ನಿನ್ನಂತೂ ಗೈಸ್ ನಾನು ಒಪ್ಪನಪ್ಪ ಹೇಳ್ತೀನಿ, ಬ್ಲಾಗ್ ಅಲ್ಲಿ ಇವಳನ್ನಂತೂ ಗೋಳು ಇಟ್ಕೊಳ್ಳೋದು ಫಿಕ್ಸ್. ಇವಾಗಲೇ ನೋಡೋಣ. ಸೊ ಅನ್ಕೊಂಡಿದ್ದೀನಿ ಗೈಸ್, ಮಾಡ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ. ಏನಂತಾರಲ್ಲ ಅದು, ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟದಿಂದ ಮಾಡ್ತೀನಿ. ಪ್ಲಸ್ ತಾಳಿದನು ಬಾಳಿಯಾನು ಅನ್ನೋದಕ್ಕಿಂತ. ಸೊ ನಾನು ಇದನ್ನ ಮುಂಚೆನೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಆಗ ಸುಮ್ಮನೆ ಸೋಂಬೇರಿ, ನಾಳೆ ಮಾಡೋಣ ನಾಡ್ ಮಾಡೋಣ. ಸೊ ಅದಕ್ಕೆ ಇವತ್ತು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಸೊ ಮಾಡಲೇಬೇಕು. ನಾನೇನು ಹೇಳ್ಬೇಕು, ಏನು ಅದು ಬೇರೆ. ಏನ್ ಬೇರೆ ಅಂದ್ರೆ ಫೋನೇ, ಬಟ್ ಯಾವ್ದು ಅಂತ ಐಫೋನ್. ನನ್ಗೆ ಇಷ್ಟ ಬಂದಿದ್ದು ತಗೋಬೋದಾ? ಅಂದ್ರೆ ಏನ್ ಗೊತ್ತಾ ಗೈಸ್, ಇವಾಗ ಏನಕ್ಕೆ ಇವಾಗ್ಲೇ ಹೇಳ್ತಾ ಇದ್ದೀನಿ ಅಂದ್ರೆ, ಬರ್ಡೇ ದಿನ ಹೆಂಗಿರೋ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಬಟ್ ಇದು ಅವ್ರಿಗೆ ಇಷ್ಟ ಆಗುತ್ತೆ, ಸರ್ಪ್ರೈಸ್ ಇದೂನು. ಬಟ್ ನನಗೆ ಗೊತ್ತಿರ್ಲಿಲ್ಲ ಗೈಸ್, ಬಟ್ ಇರೋ ಫೋನಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದು. ಬಟ್ ಐಫೋನ್ ಅಂತ ಗೊತ್ತಿರ್ಲಿಲ್ಲ, ನಾನು ಡೈಲಿ ವ್ಲಾಗ್ ಚಾಲೆಂಜ್ ತಗೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇನೆ. ಸೊ ಐಫೋನ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಇವತ್ತು ನೋಡಿ, ಈ ಫೋನ್ ಇತ್ತು ಇವ್ರ ಹತ್ರ ಆಯ್ತಾ,
ಇದು ಹೆಂಗೆ ಅಂದ್ರೆ ಇವಾಗ ಇಲ್ಲಿ ಆನ್ ಆಗೈತೆ, ಬಟ್ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಯೂಸ್ ಮಾಡಿ ಪಟ್ಟ ಅಂತ ಆಫ್ ಆಗ್ಬಿಡುತ್ತೆ. ಯಾಕಂದ್ರೆ ಮದರ್ ಬೋರ್ಡ್ ಹೋಗ್ಬಿಡೈತೆ. ಇದಲ್ಲಂಗೆ ಪಾಪ ಇದು ಹೋಯ್ತು ಅಂತ ಅಂದ್ಬಿಟ್ಟು ಈ ತರ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದಾರೆ. ಅದ್ ನಂಗೆ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಹೆಂಗಿದ್ರು ಈಗ ವ್ಲಾಗ್ ಜರ್ನಿನೂ ಸ್ಟಾರ್ಟ್ ಮಾಡ್ಬೇಕಲ್ವಾ. ಸೊ ಒಂದ್ ಫೋನಲ್ಲಿ ಎಲ್ಲ ಕಂಟಿನ್ಯೂ ಆಗಲ್ಲ. ಸೊ ಇನ್ನೊಂದು ಇದ್ರೆ ಅವ್ರಿಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ನಾನು ಎಲ್ಲಾದ್ರೂ ಹೋದಾಗ ಒಬ್ಬೊಬ್ಳೆ ಬರ್ಬೋದು. ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ಇವಾಗ ಅದ್ರಲ್ಲೇ ಗೈಸ್ ನಾನು ಬ್ಲಾಗ್ ಮಾಡ್ತಿದ್ದು ಆಫ್ ಆದಾಗ ಮತ್ತೆ ಮಾಡ್ತಿದ್ದು, ಆಫ್ ಆಗೋದು ಪುನಃ ಮಾಡ್ತಿದ್ದು. 2 ಸಲ 3 ಸಲ ಟೇಕ್ ತಗೊಂಡಿದ್ದೀನಿ. ಆಮೇಲೆ ನಾನೇನಾದ್ರೂ ಊರ್ಗ್ ಹೋದ್ರೆ ಇದನ್ನೇ ಪಾಪ ಮೇಂಟೈನ್ ಮಾಡ್ಬೇಕಿತ್ತು. ಇದ್ರಲ್ಲೇ ನನ್ಗೆ ಈಗ ಮಾತಾಡ್ತಿದ್ರೆ ಪಟ್ಟನ ಕಟ್ಟಾಗ್ಬಿಡೋದ ನನ್ಗೆ, ಅಯ್ಯೋ ಅಂತ ಇನ್ನೊಂದ್ ಭಯ ಎಲ್ಲಿ ಸ್ವಿಚ್ ಆಫ್ ಆಗ್ಬಿಡುತ್ತೆ ಅಂತ ಅಪ್ಪ ಅನ್ಭವಿಸ್ಬಿಟ್ಟಿದ್ದೀನಿ ನಾನು. ಸೊ ಗೈಸ್ ಹಾಕೋಣ ಮಮ್ಮ ಇವತ್ತು ಸ್ಟೋರಿನ. ಎಸ್ ಮಮ್ಮ. ಏನಂತ ಹಾಕೋದು? And our new journey begins. ಬರೀ ಅದ ಹಾಕೋಣ ಇಲ್ಲ ಲೈಕ್ 365 ಚಾಲೆಂಜ್ ಏನಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಅದೇ ಸ್ಟೋರಿ ಕಾಯ್ತಿರಿ ಗೈಸ್. ಸೊ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವಾಗ ನಮಗೂ ಅಷ್ಟೇ ಡೈಲಿ ವ್ಲಾಗ್ ಮಾಡೋದಂದ್ರೆ ಸುಲಭ ಅಲ್ಲ. ಸೊ ಅದಕ್ಕೆ ಯಾರು ಅಂದರೆ ಮಾಮೂಲಿ ಇರ್ತೀರ ನೀವು ಸಜೆಸ್ಟ್ ಮಾಡಿ. ಅಂದರೆ ನಿಮ್ಗೆ ಈ ಥರ ನೋಡೋಕೆ ಇಷ್ಟ, ಈ ಥರ ನಾವಿಬ್ರು ಏನು ಮಾಡಿದ್ರೆ ಇಷ್ಟ ಅದನ್ನು ನೀವು ಸಜೆಸ್ಟ್ ಮಾಡಿದ್ರೆ ನಾವು ಅದನ್ನು ನಾನೊಂದು ಡೈರಿಲಿ ಬರೆದು ಈ ದಿನ ಇದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಆ ಪ್ರಕಾರ ಮಾಡ್ಕೊಂಡು ಹೋಗೋಣ ಅಂತ. ಸೊ ಆಮೇಲೆ ನಾವು ಇನ್ನೂ ಒಂದು ಗೈಸ್ ಇನ್ಸ್ಟಾದಲ್ಲೂ ಕೂಡ ಅನ್ಕೊಂಡಿದ್ದೀವಿ, ಅದನ್ನ ಆಮೇಲೆ ಹೇಳ್ತೀನಿ ಅದೇನು ಅಂತ. ಅದನ್ನ ಫಸ್ಟು ಬ್ಲಾಗ್ ಇದು. ಸೊ ಇನ್ಸ್ಟಾದಲ್ಲಿ ಅದು ನೀವು ಹೇಳಲ್ಲ, ನೀವೇ ನೋಡಿ. ಸೊ ಏನಂತ. ಸೊ ಗೈಸ್ ಇನ್ಮೇಲೆ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ ನಮ್ದು ಇನ್ನೂ ಒಂದು ಪೇಜ್ 100K ಕಂಪ್ಲೀಟ್ ಆಗಿದೆ. ಅದೇ ಹ್ಯಾಕ್ ಆದಾಗ ಕ್ರಿಯೇಟ್ ಮಾಡಿದ ಅಕೌಂಟು ಅದನ್ನು ಸಹ 100K ಕಂಪ್ಲೀಟ್ ಆಗಿದ್ದೆಲ್ಲ ನಿಮ್ಮ ಆಶೀರ್ವಾದ ಎಲ್ಲ, ನಿಮ್ಮ ಸಪೋರ್ಟ್ ಎಲ್ಲ ನಿಮ್ಗೆ ಇದರಿಂದ ನಿಮ್ಮ ಒಂದು 2 ಪ್ಲೇ ಬಟನ್ ಇವಳ್ದೊಂದು ನಂದೊಂದು. ಸೊ ಬಟ್ ಬ್ಲಾಗ್ ಬರೋದು ತೇಜಸ್ವಿರು ಬ್ಲಾಗ್ಸ್ ಅಲ್ಲೇ ಬರೋದು, ಬಟ್ ಶಾರ್ಟ್ಸ್ ಏನಿದೆ ಅದರಿಂದ ಬರುತ್ತೆ. ಸೊ ಗೈಸ್ ನಿಮ್ಮ ನಂಬಿ ಈ ಚಾನೆಲ್ನ ತಗೋತಿದ್ದೀನಿ. ಸೊ ನೀವೇನಾದರೂ ಬೆಳೆಸ್ತೀರಾ ಅಂತ ಗೊತ್ತಾ ಗೈಸ್. ಸೊ ಇನ್ನೊಂದೇನಂದರೆ ಸಜೆಸ್ಟ್ ಮಾಡಿ ಇವ್ರು ಹೇಳ್ದಾಗೇ ಬ್ಲಾಗ್ ಹೆಂಗೆ ಮಾಡಬೇಕು ಅಂತ. ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಗೈಸ್. ಬೆಳಿಬೇಕು ಗೈಸ್, ಈ ಕಾಲದಲ್ಲಿ ಬೆಳೆದ್ರೇನೆ ಬೆಲೆ ಜಾಸ್ತಿ. ಇವಾಗ ನಿಮ್ಮ ಹತ್ರ ದುಡ್ಡು ಅಂತ ಅಲ್ಲ, ನೇಮ್ ಅಂತಲ್ಲ, ಬರೋದೇ ದುಡ್ಡಿಂದ ಆಯ್ತಾ. ದುಡ್ಡು ಬರೋದೇ ನೇಮಿಂದ ಅಲ್ವಾ. ಸೊ ನೇಮು ಅಥವಾ ದುಡ್ಡು ಇದ್ರೇನೆ ಜನಗಳು ನಿಮ್ಮ ಹತ್ರ ಇರ್ತಾರೆ ಅಥವಾ ನೀವು ಮಾತಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಪ್ರಿನ್ಸಸ್ ಟ್ರೀಟ್ಮೆಂಟ್ ಎಲ್ಲ, ಕಿಂಗ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ವಿಕಾರಿನಲ್ಲಿ ಅಂತಾರ. ಸೊ ಅದಕ್ಕೆ ಗೈಸ್ ನೀವು ಲೈಫಲ್ಲಿ ದುಡ್ಡು ಮಾಡಿ ನೇಮ್ ಮಾಡಿ. ಪ್ಲಸ್ ಇವಾಗ ನಾವು ದುಡ್ಡು ಮಾಡಬೇಕು, ಈಗ ನನ್ನ ಮೈಂಡ್ ಇರೋದನ್ನು ಸಹ ದುಡ್ಡು ಮಾಡಬೇಕು ಇದೆ. ಯಾಕೆಂದ್ರೆ ಎಲ್ಲಾ ಕ್ರಿಯೇಟರ್ಗೂ ಇದ್ದೇ ಇರುತ್ತೆ ಗೈಸ್ ದುಡ್ಡು ಮಾಡಬೇಕು ಅಂತ, ವ್ಯಕ್ತಿಗೂ ಇದ್ದೇ ಇರುತ್ತೆ. ಈಗ ನೀವು ನೋಡ್ತಿರೋರ್ಗೂ ಇದ್ದೇ ಇರುತ್ತೆ ದುಡ್ಡು ಮಾಡಬೇಕು ಅಂತ. ಏನಕ್ಕಪ್ಪ ಅಂತ ಅಂದ್ರೆ ಲೈಫಲ್ಲಿ ಬರೋದು ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ ಅನ್ನೋದು ಬರಲ್ಲ. ನಾನು ಅಪ್ಪ ಅಮ್ಮ ಮಾಡಿದ್ದು ನನಗೆ ಬೇಕಾಗಿಲ್ಲ ಗೈಸ್. ನಾನೇನು ಮಾಡಿದೆ, ನಾನು ಎಷ್ಟು ಮಾಡಿದೆ ಅದು ನನಗೆ ಬರುತ್ತೆ, ಅದು ನನಗೆ ಬೇಕಾಗಿರೋದು. ಸೊ ನಾನು ಅನ್ಕೊಂಡಿರೋದು ಅಷ್ಟೇ. ಇದನ್ನ ನೀವು ಲೈಕ್ ನಾನು ಕೆಟ್ಟೋದ್ ರೀತಿ ಏನು ಹೇಳಿಲ್ಲ, ಒಳ್ಳೆ ರೀತಿನೇ ಹೇಳಿರೋದು ದುಡ್ಡು ಮಾಡ್ರಿ ಅಂತ. ಏನಕ್ಕೆ ಅಂದರೆ ನೀವು ದುಡ್ಡು ಮಾಡಿದ್ರೆ ನೀವು ಸೆಕ್ಯೂರ್ ಮಾಡ್ಕೊಂಡ್ರೆ ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಫ್ಯಾಮಿಲಿಲಿ ಒಂದು ನೇಮ್ ಬರುತ್ತೆ. ಸೊ ಆ ನೇಮ್ನ ಗೇನ್ ಮಾಡಬೇಕು ಅಂದರೆ ಒಂದೇ ಒಂದು ಅದೇ ಹೇಳಲ್ವಾ ಬೆಸ್ಟ್ ಪರ್ಫ್ಯೂಮ್ ಯಾವುದು. ಸೊ ಗೈಸ್ ಇನ್ನೊಂದು ನಾ ಹೇಳ್ದಂಗೆ ನಿಮ್ಗೆ ಯಾವ ಥರ ಎಂಟರ್ಟೈನ್ಮೆಂಟ್ ಬೇಕು ಹೇಳ್ರಿ, ನಾನು ಮಾಡ್ತೀನಿ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಫೋನ್ ಹೀಟ್ ಆಗಿಬಿಡ್ತು ಟಾರ್ಚ್ ಆನ್ ಮಾಡೋದ್ರಿಂದ ಆಫ್ ಇವಾಗಲೂ ಕೈ ಸುಡ್ತಾ ಇದೆ. ಸೊ ಅದೇ ನಾನು ಹೇಳ್ದಂಗಿಲ್ವಾ ಗೈಸ್, ನಾನು ಮಾಡೇ ಮಾಡ್ತೀನಿ. ನಾನು ಅನ್ಕೊಂಡ್ಮೇಲೆ ಉಳಿ ಗೊತ್ತು, ನಾನು ಇದನ್ನು ಅನ್ಕೊಂಡಿದ್ದೀನಿ ಅಂದರೆ ಮಾಡೇ ಮಾಡ್ತೀನಿ. ಕಂಗ್ರಾಟ್ಸ್. ಸಪೋರ್ಟು ಬೇರೆ ಕಡೆ ಡಿಸ್ಟ್ರಾಕ್ಟ್ ಸಪೋರ್ಟು ಎಲ್ಲ ಮಾಡ್ತೀನಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ, ಬೇರೆ ಕಡೆ ಎಲ್ಲೂ ಡಿಸ್ಟ್ರಾಕ್ಟ್ ಆಗದೆ ನೀವು ಫೋಕಸ್ ಏನ್ ಮಾಡ್ಬೇಕು ಅದ್ರ ತಕ್ಕನಾಗ ನೀವು ಮಾಡ್ಕೊಂಡು ಹೋದ್ರೆ. ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ ಬೇರೆ ಹುಡುಗಿ ನೋಡಿದೆ, ಬೇರೆ ಎಲ್ಲೂ ನೋಡಿದ್ರೆ ನಿಮ್ ಬ್ಲಾಗ್ ಬಗ್ಗೆ ನನ್ನ ಬಗ್ಗೆ ಫೋಕಸ್ ಮಾಡು ಅಂತ ಹೇಳ್ತಿರೋದು. ಆಕ್ಚುಲಿ ನಿಜ. ನಾವಿವಾಗ ಅನ್ಕೊಂಡಿರ್ತೀವಿ ನಾನು ಹಿಂಗೆ ಹೋಗ್ಬೇಕು ಅಂತ, ಬಟ್ ಕೆಲವೊಂದು ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾರೆ. ಸೊ ನಾನು ಯಾಕೆ ಮಾಡ್ಬೇಕು ಇದನ್ನ, ನಾಳೆ ಮಾಡೋಣ, ಇವಾಗ ಮೆಸೇಜ್ ಮಾಡೋಣ, ಕಾಲ್ ಮಾಡೋಣ,
ಇದು ಟೆನ್ಷನ್ ಇರುತ್ತೆ. ಆಮೇಲೆ ಇನ್ನೊಂದು ಅಂದ್ರೆ ನಾನು ಹೇಳ್ತಿರೋದು ಇವ್ರಿಗೆ ನನ್ನ ಮೇಲೆ ಭಯ ಇರುತ್ತೆ. ಎಲ್ಲಿ ನಾನು ಸಿಗಾಕೊಂಡ್ಬಿಡ್ತೀನಿ, ಎಲ್ಲಿ ನಾನು ಏನೋ ಸಿಗಾಕೊಂಡ್ಬಿಟ್ರೆ ಏನಾಗುತ್ತೋ ಮುಂದೆ, ಅದು ಇದು ಅನ್ನೋ ಟೆನ್ಷನ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ ಬಿಟ್ಟು ಫೋಕಸ್ ಕಡೆ ಗಮನ ಕೊಡಿ ಅಂತ. ಫೋಕಸ್ ಅಲ್ಲ, ಗೋಲ್ ಕಡೆ ಗಮನ ಕೊಡಿ. ಸಾರಿ, ಗೋಲ್ ಕಡೆ ಗಮನ. ಸೊ ಗೈಸ್, ಈಗ ನಂಗೆ ಸುರಭಿ ಐಫೋನ್ ಕೊಡಿಸ್ತಾಳಂತೆ. ಸಂಜೆ ಹೋಗೋಣ, ಸಂಜೆ ಕರ್ಕೊಂಡು ಹೋಗ್ತೀಯ, ಹೋಗೋಣ, ತಗೊಂಡು ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋಣ. ಅದೇ ಇವತ್ತಿನ ಬ್ಲಾಗ್ ಗೈಸ್. ಇದನ್ನ ಹೇಳೋಣ ಅಂದ್ಕೊಂಡು ಚಾಲೆಂಜು ಪ್ಲಸ್ ಇವತ್ತು ನಂಗೆ ಐಫೋನ್ ಕೊಡಿಸ್ತಿದ್ದಾಳೆ. ನಾನು ಚಾಲೆಂಜ್ ಮಾಡೋಣ ಅಂತ ಹೇಳ ಅಂದ್ಕೊಂಡೆ, ಅದ್ರ ಜೊತೆ ಐಫೋನ್ ಸರ್ಪ್ರೈಸ್ ಕೊಡ್ತಾವಳೆ. ಸೊ ಬನ್ನಿ ಹೋಗೋಣ. ಹ್ಯಾಪಿ. ನಾನು ಹೇಳಿದ್ದು ಸರಿನಾ ತಪ್ಪ ಅಂತ ನೀವೇ ಹೇಳಿ ಗೈಸ್, ಹೇಳಿ ಸರಿನಾ ತಪ್ಪ ಅಂತ. ಸೊ ಗೊತ್ತಿಲ್ದೇನೆ ಅಲ್ಲ, ಗೊತ್ತಿದ್ದೇನೆ ಸಮುದ್ರದೊಳಗೆ ಕಾಲಿಕ್ತಿದ್ದೀನಿ. ಬರೀ ಒಂದು ದೋಣಿ ಮೇಲೆ, ಅದು ಬೋಟ್ ಎಲ್ಲ ಚಿಕ್ಕ ದೋಣಿ ಮೇಲೆ ಕಾಲಿಕ್ತಿದ್ದೀನಿ. ಮುಳುಗೋ ಸಾಧ್ಯತೆ ತುಂಬಾ ಇದೆ, ಮುಳುಗ್ಸೋ ಸಾಧ್ಯತೆನೂ ತುಂಬಾ ಇದೆ. ಎದ್ರಿಕೊಳ್ಳೋ ಸೀನ್ ಇಲ್ಲ ಅಂದ್ರೆ ನಾನೇ ಕಡಿಮೆ ಇರ್ತಾರೆ. ಕಷ್ಟ ತುಂಬಾ ಇದೆ ಗೈಸ್ ಡೈಲಿ ಬ್ಲಾಗ್ ಅಲ್ಲಿ. ಸೊ ಕಷ್ಟ ಆದ್ರೂ ಪರವಾಗಿಲ್ಲ, ಐ ವಿಲ್ ಫೇಸ್ ಇಟ್. ನಾನು ಫೇಸ್ ಮಾಡ್ತೀನಿ ಅದನ್ನ, ಏನೇ ಆದ್ರೂ ಪರವಾಗಿಲ್ಲ ಗೈಸ್, ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಶಾಪ್ ಹತ್ರ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಮನೇಲಿ ರೆಡಿ ಆಗಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗೋಣಪ್ಪ. ಇವಾಗ ಎಲ್ಲಿಗೆ ಹೋಗ್ತಿದೀವಿ ಪಪ್ಪ? ಇವಾಗ ಫೋನ್ ಅಂಗಡಿಗೆ ಹೋಗ್ತಾ ಇದ್ದೀವಿ. 365 days ಫಸ್ಟ್ ಡೇದ ಫಸ್ಟ್ ಚಾಲೆಂಜ್ನ ಫಸ್ಟ್ ವ್ಲಾಗ್ ಇದು. ಸೊ ಬನ್ನಿ ಹೋಗೋಣ. ಇವಾಗ ಹಿಂದೆ ಏನಾಗಿತ್ತು ಅದು ಕನ್ಸಿಡರ್ ಮಾಡಬೇಡಿ. ಇದು ನಮ್ದು ಫಸ್ಟ್ ವ್ಲಾಗ್, ಫಸ್ಟ್ ಜರ್ನಿ ಇದೆ, ಫಸ್ಟ್ ವ್ಲಾಗ್ ಗೈಸ್. ಕುಶಾಲು ಬರ್ತಿದ್ದಾನೆ, ಅವ್ನು ನಮ್ಗೊಂಥರ ನಮ್ಮ ಟೀಮ್ ಇದ್ದಾಗೆ ಗೈಸ್, ನಮ್ಮ ಟೀಮ್ ಮೆಂಬರ್ ಅವರು. ಪ್ಲಸ್ ನಮ್ಮ ನಮ್ಮ ಅಪ್ಪ ಹೇಳ್ದಾಗ ಎರಡನೇ ಮಗ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಅವನು ಆಲ್ರೆಡಿ ಎಲ್ಲಿ ಜಯನಗರ್ಗೆ ಹೋಗ್ಬೇಕಲ್ಲ, ಸಾರಿ ರಾಜಾಜಿನಗರ್ಗೆ ಹೋಗ್ಬೇಕು ಗೈಸ್. ಅಲ್ಲಿ ಫೋನ್ ತಗೊಂಡು ಹಂಗೆ ಊಟ ಮಾಡಿಕೊಂಡು ಮನೆಗೆ ಪುನಃ ರೀಚ್ ಆಗೋಣ. ಎಡಿಟಿಂಗ್ ಕೆಲಸಗಳು ತುಂಬ ಇದೆ, ಕೆಲಸಗಳು ಇನ್ಮೇಲೆ ಸಿಕ್ಕಾಪಟ್ಟೆ ಇದೆ. ಸುರಭಿ ಅವ್ರನ್ನ ರೆಡಿ ಮಾಡಬೇಕು. ಸೊ ನಾಳೆ ಇಲ್ಲ ನಾಡ್ದು ಅವ್ರ ತಮ್ಮ ಬರ್ತಾರೆ, ಅವ್ರನ್ನ ರಿಸೀವ್ ಮಾಡಬೇಕು. ನಿಮ್ದೊಂದು ಸಪೋರ್ಟ್ ಇದೆ ಸಾಕು ಗೈಸ್ ನನಗೆ, ಪ್ಲಸ್ ಸುರಭಿ ಸಪೋರ್ಟ್ ಇರಬೇಕು. ಸೊ ಬನ್ನಿ ಹೋಗೋಣ. ಲೈಟ್ ಆಫ್ ಮಾಡ್ಬಿಡಪ್ಪ. ಹೋಗು, ಇಲ್ಲೇ ಇದ್ರೆ ಎಷ್ಟು ಏನ್ರಿ ಕೊಡ್ರೆ ಕಾಯ್ತಾ ಇದ್ದೀರಾ ಗೈಸ್? ಇವ್ಳು ಹೆಂಗೆ ಗೊತ್ತಾ, ನಾನು ಹೋದ ತಕ್ಷಣ ಮನೆಯಿಂದ ಆಚೆ ಹೋದ ತಕ್ಷಣ ಒಳಗಡೆ ಬಂದ್ಬಿಡೋದು. ಲಾಕ್ ಹಾಕ್ತೀನಿ. ನಾನು ಹೋಗೋದನ್ನ ಕಾಯ್ತಿರ್ತಾಳೆ. ನಾನು ಹೋದ ತಕ್ಷಣ ಮನೆಯಿಂದ ಆಚೆ ಹೋದ ತಕ್ಷಣ ಒಳಗಡೆ ಹೋಗ್ಬಿಡೋದು, ಒಳಗಡೆ ಹೋಗ್ಬಿಡ್ತಾಳೆ. ಸಿಕ್ಕಾಪಟ್ಟೆ ತುಂಟಿ ಹೋಗ್ತಾಳೆ. ಟೈಮ್ ಆಗ್ಬಿಟ್ಟೈತೆ, ಈಗಲೇ 8 ಗಂಟೆ, 9:30ಗೆ ಕ್ಲೋಸಿಂಗ್ ಅಂತ ಹೇಳಿದ್ರು. ಇಲ್ಲಿ ನೋಡ್ಕೊಂಡ್ ಮಾತಾಡು, ಮುದ್ದು ಮಾಡಕ್ಕೆ ಬಿಡಲ್ಲ. ಕೆಳಗಡೆ ಇರ್ತಾಳೆ ಅವಳು, ಮಾತಾಡ್ಸ್ಕೊಂಡು ಹೋಗೋಣ. ಲಕ್ಕಿ 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 ಸೌಂಡ್ ಅಲ್ಲಪ್ಪ ಲಕ್ಕಿದು. ಗಾಯ್ಸ್ ಖುಷಿ ವಿಚಾರ ಏನ್ ಗೊತ್ತಾ, ನೆನ್ನೆ R15 ಕೊಟ್ಬಿಟ್ಟು ಬಂದು ನಾನು ಡ್ಯೂಕ್ ಇಸ್ಕೊ ಬಂದಿದ್ದೀನಿ. ಮೇಡಮ್ಗೆ ಫುಲ್ ಖುಷಿ. ವ್ಲಾಗ್ ನೋಡ್ತಾರೆ, ವ್ಲಾಗ್ ನೋಡ್ತಾರೆ. ಏನು ಅಯ್ಯ ಗೈಸ್, ನಮ್ಮ ಹುಡುಗ ಕರ್ಣ ಏನಂತಿದೆ ಗೊತ್ತಾ, ಈ ವ್ಲಾಗ್ ನೋಡ್ತಿದ್ರೆ ನೋಡೋ ಏನಂತಿದ್ದ, ಫ್ರೆಂಡ್ಸ್ ಎಲ್ಲ ಜಿಮ್ಮಲ್ಲೆಲ್ಲ ರೇಗಿಸ್ತಿದ್ರಂತೆ. ಪ್ಲಸ್ ಅವನು ಹೇಳ್ತಿದ್ದ, ನಿಮ್ ಹುಡುಗಿ ನಂಗೆ ಆ ಗಾಡಿನ ವರ್ಷ ಗಾಡಿ ಅಂದಿದೆ ಅಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಗೈಸ್. ಅದಕ್ಕೆ ನಾನು ಅವಳು ಇರೋ ರಿಯಾಲಿಟಿ ಹೇಳಿದ್ದಾಳೆ, ಬೇರೆ ಏನು ಹೇಳಿಲ್ಲ. ಬೆಂಗಳೂರಿಗೆ ಹೋದಾಗ ಅದನ್ನೇ ಹೇಳ್ತಿದ್ದೆ. ನೈಟ್ ಹೋಗಿ ನೈಟ್ ಮಾರ್ನಿಂಗ್ ಗೈಸ್. ಇನ್ನೊಂದು ಏನು ಅಂದರೆ ಕೆಳಗಡೆ ಹೇಳ್ತೀನಿ ನೋಡಿ, ಅದೇನು ಅಂತ ಅವಳು ಬರಲಿ ಸುರಭಿ, ಇಲ್ಲ ಮನೆಗೆ ಬಂದ್ಮೇಲೆ ಹೇಳ್ತೀನಿ ಏನು ಅಂತ. ಬಪ್ಪ ಬನ್ನಿ ಗೈಸ್ ಹೋಗೋಣ. ಇಲ್ಲೇ ಇದ್ದಾರೆ ನೋಡಿ ಗೈಸ್. ಇದಕ್ಕೆ ಸುರಭಿ ನೇಮ್ ಇಕ್ಕಿದ್ದಾಳೆ, ಹೇಳಿದಲ್ಲ, ಇದ್ರ ಹೆಸರು ಬಂದ್ಬಿಟ್ಟು ಬ್ರೋನಿ ಅಂತ ಇಕ್ಕಿದ್ದಾಳೆ. ಸೊ ಇದಕ್ಕೆ ಏನಕ್ಕೆ ಬ್ರೋನಿ ಅಂತ ಇಕ್ಕಿದ್ದು ಅಂತ ಅವಳನ್ನೇ ಕೇಳೋಣ ಬನ್ನಿ. ಅಮ್ಮ, ಡ್ಯೂಕಿಗೆ ಏನಕ್ಕೆ ಬ್ರೋನಿ ಅಂತ ಇಕ್ಕಿದ್ದು ನಿನ್ನ ನೇಮ್ನ? ಏನಕ್ಕೆ ಇಕ್ಕಿದ್ದು ಬ್ರೋನಿ ಅಂತ? ಅಂದ್ರೆ ನಂದು ನಾಯಿ ಇತ್ತು ಗೈಸ್, ಒಂದು ಲ್ಯಾಬ್, ಒಂದು ಸಪೋರ್ಟ್ ಬಿಡ್ತು. ಸೊ ಅದಕ್ಕೆ ಅದ್ರ ನೆನಪು ಇದೆ. ಇಲ್ಲಿ ಬಂದ್ರು ನೋಡಿ ಇಲ್ಲಿ ಗೆಸ್ಟ್ಗಳು, ಆ ಬಂದು ಹಾಕೋಣ ಇವ್ರಿಗೆಲ್ಲ ನೇಮ್ನ ಇದಕ್ಕೆ ಲೈಕ್ ಇದು ಒಂದು ಪರ್ಸನ್ ಥರ. ಆಮೇಲೆ ಗೈಸ್ ನಾನು ಗಾಡಿ ತರಕ್ಕೆ ಹೋಗಿದ್ದು ನೈಟು. ನಾನು ಇವ್ಳಿಗೆ ಹೇಳ್ದೆ ಕೇಳ್ದೇನೆ, ಬೆಳಗಿನ ಜಾವನೇ ಬಂದ್ಬಿಟ್ಟು ಕಾಲ್ ಮಾಡಿದ್ಲು ಮೈಸೂರಿಗೆ. ನೈಟ್ ಮಲ್ಸೋಕ್ಕಾಗ ಸರ್ಪ್ರೈಸ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನನಗೆ ಸರ್ಪ್ರೈಸ್ ಮಾಡಿದ್ಲು. ಇಡೀ ದಿನ ನಿದ್ದೆ ಮಾಡಿಲ್ಲ ಗೊತ್ತಾ, ನಿಜವಾಗ್ಲೂ ನನ್ನ ಕಣ್ಣೆಲ್ಲ ಇನ್ನೂ ನೋಯ್ತೈತೆ ಆ ಪೇನ್ಗೆ. ಇಲ್ಲೆಲ್ಲ ಒಂಥರ ರೆಡ್ ಆಗೋಗೈತೆ. ಸೊ ನಾನು ಮಲಗಿದ್ದೀನಿ, 7 ಗಂಟೆಲಿ ಕಾಲ್ ಬಂತು. ಹೇಳು ಒಂದೇ, ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ, ಲೊಕೇಶನ್ ಕಳಿಸಿ. ಬಸ್ ಸ್ಟ್ಯಾಂಡು? ಯಾವ ಬಸ್ ಸ್ಟ್ಯಾಂಡು? ಮೈಸೂರು ಬಸ್ ಸ್ಟ್ಯಾಂಡು ಅಂತ.
ಆಗ ಲೊಕೇಶನ್ ಕಳಿಸಿ ನನಗೆ ಸರ್ಪ್ರೈಸ್ ಮಾಡಿದ್ರಲ್ಲ, ಸೊ ನಾನು ಇವ್ರಿಗೆ ಸರ್ಪ್ರೈಸ್. ನಾನು ನಿಂಗೇನು ಸರ್ಪ್ರೈಸ್ ಮಾಡಿದೆ. ಸೊ ಗೈಸ್ ಇನ್ನೊಂದು ವ್ಲಾಗ್ ಬರುತ್ತೆ, ಅದನ್ನ ಶೂಟ್ ಮಾಡಿದ್ದು 15 days ಮುಂಚೆನೆ. ಅದೇನು ಅಂತ ನೋಡ್ರಿ ವ್ಲಾಗಲ್ಲಿ. ಆ ವ್ಲಾಗ್ ಬಗ್ಗೆ ಮಾತಾಡ್ತಿದ್ದಾಳೆ ಅಲ್ವಾ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವ್ಲಾಗ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಹೋಗೋಣ. ಇವಾಗ ಮೊಬೈಲ್ ಪ್ಲಾನೆಟ್ ಹತ್ರ ರೀಚ್ ಆಗಿದ್ದೀವಿ. ಕುಶಾಲಿಗೆ ವೇಟಿಂಗು ಗೈಸ್. ಕುಶಾಲ್ ಹಬ್ಬ ಬರಬೇಕು. ಹಾಂ ಕುಶಾಲ್ ಬರಬೇಕು. ನೀನು ಮಾತಾಡೋದು ಕೇಳಲ್ಲ ಅನ್ಸುತ್ತೆ. ಇಲ್ಲಿ ಮಾತಾಡೋದು ಕೇಳಲ್ಲ ಗೈಸ್. ಇರೋದು ಸಂಡ್ರಾಗ ಗೈಸ್. ಅವ್ನ ಹಬ್ಬ ಬಂದರೆ ಏನಕ್ಕೆ ಈ ಕಡೆ ಬಂದಲ್ಲ, ಚೆನ್ನಾಗಿ ಬಂತ ಈ ಕಡೆ. ಚೆನ್ನಾಗಿ ಆ ಕಡೆ ಬರುತ್ತೆ, ಆ ಕಡೆ ನಿಂತ್ಕೊಬಿಡೋದು. ಹೋಗೋಣ ಒಳಗಡೆ, ಹೋಗ್ಬೇಡ ಬಾ. ಅವ್ನು ಬರ್ತಾನೆ ಬಾ, ಹೋಗೋಣ. ಸೊ ಗೈಸ್ ನಾವು ಹೋಗಿರೋಣ, ಅವ್ನು ಬರ್ತಾನೆ ಬಾ. ಕುಶಾಲ್ ಬರೋದು ಇನ್ನ 10 minutes ಆಗುತ್ತಂತೆ. ಹಾಂ ಜ್ಯೂಸ್ ಏನಾದ್ರು ತಿಂತಾ ಇರ್ಬೇಕು, ಕುಡಿತಾ ಇರ್ಬೇಕಲ್ಲ. ಸರಿ ನಡಿ ಆಯ್ತು, ನಡಿ ಆಯ್ತು. ಎನರ್ಜಿ ಬೇಕಂತೆ ಗೈಸ್, ಎನರ್ಜಿ ಕೊಡ್ಸೋಣ ಬನ್ನಿ ಗೈಸ್. 15 ತಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವನು ಇದಾನಲ್ಲ, ಇವನು ಮತ್ತೆ ಇವರು 17 Pro Max ತಗೊಳೋದಾರ. ಅದು ನನ್ಗಲ್ಲ, ಇವಳಿಗೆ ತಗೊಂಡಂಗಾಯ್ತು. ನನಗೆ ತಗೊಳ್ತೀನಿ ಅಮ್ಮ ಅಂದ್ಬಿಟ್ಟು. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಬ್ರೋ ಆಕ್ಚುಲಿ ಅಲ್ವಾ. ನಾವು ಒಳ್ಳೆ ತಲೆ ಓಡಿಸಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿಸಿದೀವಿ. ಫೋನಿಗೆ ಇಷ್ಟು ಬೇಡವಾಗಿತ್ತು, ಬಟ್ ಏನಾದ್ರು ಕ್ವಾಲಿಟಿ ಕೊಡ್ಬೇಕಲ್ಲ, ಆ್ಯಂಡ್ ಇದಕ್ಕೆ ವ್ಯಾಲ್ಯೂ ಇದೆ. ಸೊ ಇದನ್ನ ತಗೊಂಡ್ರೆ ಬೆಸ್ಟ್ ಅಂತ ಅನಿಸ್ತು, ಅದಕ್ಕೆ ಎಲ್ಲ ಗೈಸ್ ನಿಮ್ಗೋಸ್ಕರ ನೋಡಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಪಾಪ ಇಬ್ರು ಸೇರ್ಕೊಂಡು. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ಕುಶಾಲ್ ಡೈಲಿ ವ್ಲಾಗ್ ಮಾಡ್ತಾನೆ ಅಂತ ಗೈಸ್. ಕುಶಾಲ್ ಎಲ್ಲ ಸಪೋರ್ಟ್ ಮಾಡಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇದ್ರಲ್ಲೆಲ್ಲ ಕಮೆಂಟ್ ಹಾಕಿ ಸ್ಟಾರ್ಟ್ ಮಾಡೋದೇನು, ಎಲ್ಲ ಕಮೆಂಟ್ ಹಾಕ್ತಾರೆ ಸ್ಟಾರ್ಟ್ ಮಾಡಿ ಅಂತ ಪಕ್ಕ ಮಾಡ್ತೀವಿ. ಅದು ಪೇ ಮಾಡಿಬಿಡು. ಸೊ ಗೈಸ್ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಸೊ ಬನ್ನಿ ಗೈಸ್. ನೋಡಿ ಹೆಂಗೆ ನನ್ಗೆಲ್ಲ ಗೈಸ್, ಇದು ನನ್ನ ಹೆಸರು ಇವಳಿಗೆ. ಏನು ಅದು ನನಗೆ ಅಲ್ಲಿ ವಿಡಿಯೋ ಮಾಡ್ತಿರೋದು. ಯಾವ್ದೋ ಒಂದು ಒಟ್ಟಲ್ಲಿ ಫಿಕ್ಸ್ ಆಗಿದೆಯಾ? ಇವ್ರಕ್ಕಿಂತ ಜಾಸ್ತಿ ನನಗೆ ಖುಷಿ ಆಗ್ತದೆ. ನನ್ನಿಂದ ಆಕ್ಚುಲಿ ನನಗೆ ಕ್ರೆಡಿಟ್ಸ್ ಹೋಗ್ಬೇಕಿರೋದು. ಕುಶಾಲಿಂದ ಪ್ಲಸ್ ಇವ್ರಿಗೆ ಹೋಗ್ಬೇಕು. ನಾನು 5 ತಗೊಳ ಅನ್ಕೊಂಡೆ. 1 TB ಗೈಸ್. ಇನ್ಮೇಲೆ ಡೈಲಿ ವಿಡಿಯೋ ಕುಶಾಲ್ ಬ್ಲಾಗ್ ರಿಯಾಲಿಟಿ ತೋರಿಸ್ಬೇಕು. ಇನ್ಮೇಲೆ ನೋಡಿ ಗೈಸ್, ಡೈಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಗೈಸ್. ಫೈನಲಿ ಅವ್ರು ಫುಲ್ ಫುಲ್ ಖುಷಿ ಅವ್ರಿಗೆ. ಇವಳಿಗೆ ಖುಷಿ ಗೈಸ್, ನನ್ಗಲ್ಲ. ಅನ್ಬಾಕ್ಸಿಂಗ್ ಮಾತ್ರ ಓಪನ್ ಮಾಡಿಸಿ. ನಾನು ಇದನ್ನ ಒಂದು ರೀಲ್ಸ್ ಮಾಡಿದೆ ಗೈಸ್, ಅದೇನಂತ ಮೇಲೆ ಆಯ್ತಾ? ಚಪ್ಪಳೆ ಹೊಡಿರಿ. ಥ್ಯಾಂಕ್ ಯು. ನೋಡಿ ಗೈಸ್, ಇಂಥ ಹುಡುಗಿ ಎಲ್ಲಿ ಸಿಗ್ತವೆ. ಗಿಫ್ಟ್ ನನಗೆ ಕೊಡ್ಸ್ಬಿಟ್ಟು ಅವ್ರ ಗಿಫ್ಟ್ ಅವ್ರು ಇಟ್ಕೊಂಡು ಅವ್ರ ಫೋನ್ ನನಗೆ ಕೊಡೋದು. ಬರೀ ಸುಮ್ಮನೆ ನಿಮ್ ಕೈಲಿ ಓಪನ್ ಮಾಡಿಸ್ತಿರೋದು. ನಿಮಗೆ ಇವಾಗ ಅಷ್ಟೇ ಖುಷಿ, ಆಮೇಲೆ ಅವ್ರು ಖುಷಿ. ಓಕೆ. ಸೊ ಏನಂದ್ರೆ ಗೈಸ್, ನಾನೊಂದು ವಿಡಿಯೋ ಹಾಕ್ತೀನಿ. ನಾನೊಂದು ರೀಲ್ಸ್ ಮಾಡಿದ್ದೆ ಮುಂಚೆ. ಸ್ಟಾರ್ಟಿಂಗ್ ಕಂಟೆಂಟ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಹಿಂಗೆ ಐಫೋನ್ ಓಪನ್ ಮಾಡ್ತಿರೋ ಕ್ಲಿಪ್ ಸ್ಟಾರ್ಟಿಂಗ್ ಬರುತ್ತೆ. ಅದಾದ್ಮೇಲೆ ಎಲ್ಲ ಲೈಫಲ್ಲಿ ಐಫೋನ್ ಓಪನ್ ಮಾಡೋದಾಗುತ್ತೆ, ನಮ್ಮ ಲೈಫಲ್ಲಿ ಬರಲ್ಲ. ನಾನು ಬರೀ ಐಸ್ ಕ್ರೀಮ್ ಕೋನ್ ಬರುತ್ತೆ, ಅದು ಓಪನ್ ಮಾಡೋ ಸೆನ್ಸ್ ಆಗಿದೆ. ನೋಡ್ರಿ, ಅದು 1 TB ನಮ್ಮ ಸುರಭಿ ಅವರಿಂದ ಸುರಭಿ ಅವ್ರಿಗೆ ಹೋಗ್ತಿದೆ. ತಗೊಂಡಿ ಸುರಭಿ ಅವ್ರಿಗೆ. ನನ್ನ ಹತ್ರ ಇದ್ರು ಒಂದೇ ಗೈಸ್, ಅವ್ರ ಹತ್ರ ಇದ್ರು ಒಂದೇ. ನನ್ನ ಹತ್ರ ಇದ್ರು ಒಂದೇ. ಗಿಡಿಬೇಕಲ್ವಾ ನಿಮಿಷ. ಸೊ ಗೈಸ್, ನಾನು ಏನಕ್ಕೆ ನಿಮಗೆ ಮೊಬೈಲ್ ಪ್ಲಾನೆಟಿಗೆ ಬನ್ನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಅಡಾಪ್ಟರ್ ಫ್ರೀ ಆಗಿ ಕೊಡ್ತಾರೆ. ನೋಡಿ ಬನ್ನಿ, ಪರ್ಚೇಸ್ ಮಾಡಿ. ಕೇಳ್ಬೇಕು, ನೀವು ಕೇಳಿಲ್ಲ ಅಂದ್ರೆ ಕೊಡಲ್ಲ. ಸೊ ಬನ್ನಿ ಗೈಸ್, ಮನೆ ಹತ್ರ ದಿನ ಮಾತಾಡೋದು ತುಂಬಾ ಇದೆ. ಏನಾದ್ರು ತಿನ್ಕೊಂಡು ಮಾಡ್ತಿರ್ತಾರೆ. ನೋಡಕ್ಕೆ ಗೇಮ್ ಮಾಡ್ಕೊಂಡ್ ಕೂತಿರ್ತಾರೆ. ಎಡಿಟಿಗೆ ಅಂತ ನಾನ್ ಕೊಡ್ಸಿದ್ರೆ ಅದ್ರ ಕಾಲ್ ಭಾಗನೂ ಕಲ್ತಿಲ್ಲ ಇವರು.
ಏನ್ ಸೊ ಗೈಸ್ ಅದಕ್ಕೇನೆ ಖುಷಾಲಿ ಕೊಟ್ಕೋಣ ಅಂತ. ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಕಾಯ್ತಾ ಇರ್ತಾನೆ. ಬರ್ತೀನಿ ಮನೆ ಹತ್ರ. ನಿನ್ನದು ಇದೆಯಲ್ಲ ಪ್ರೋ ಮ್ಯಾಕ್ ತಗೊಂಡು ಇಲ್ಲ ಸೇಲ್ ಮಾಡ್ಬಿಡ್ತೀನಿ. ಮೊಬೈಲ್ ಕನೆಕ್ಟಿಗೆ ಬನ್ನಿ ಗೈಸ್, ಸಿಕ್ಕಾಪಟ್ಟೆ ಕಡಿಮೆ ಮಾಡ್ಕೊಡ್ತಾರೆ. ಮಾಡ್ತಾರೆ. ನಾನು ಕೊಡ್ತೀನಿ. ನೀನ್ ಕೊಡು. 70 Pro Max ಕಾಸ್ಮಿಕ್ ಕರೆಂಟ್ 1 TV ಜೋಗಂಟೆ ಬೋತ್ ಇಸ್ಮು 1 year ಇವನಿಂದನೇ ಜಾಸ್ತಿ ಬ್ರೋ ರೀಸೇಲ್ ಎಲ್ಲಿರುತ್ತೆ ಬ್ರೋ ವ್ಯಾಲ್ಯೂ. ಇವ್ನು ಹೇಳಿದ್ದು ನಿಜಾನೇ, ಅದು ಫ್ಯಾಕ್ಟ್ ಇದೆ, ನಿಜ ಫ್ಯಾಕ್ಟ್ ಇದೆ ಗೈಸ್. ಅದಕ್ಕೋಸ್ಕರನೇ ಯಾಕಂದ್ರೆ ಸುಮ್ನೆ ನೀವು ಹಿಂದೆ ವರ್ಷನ್ ತಗೊಂಡ್ರೆ ಇವಾಗ ಆಲ್ರೆಡಿ ಎಲ್ಲರ ಹತ್ರ ಇರುತ್ತೆ. ಮತ್ತೆ ಈ ಕಲ್ಲರೇ ಸೈಕ್ ಬ್ರೋ, ಯಾರ ಹತ್ರನೂ ಈ ಕಲ್ಲರೇ ಭಾರಿ ಆಗಿರುತ್ತೆ. ನಾನ್ ಯೂಸ್ ಮಾಡ್ತೀನಿ ಅದನ್ನ. ಅದಕ್ಕೆ ನಿನ್ ಸಿಮ್ ಹಾಕೊಳಕ್ ಆಗಲ್ಲ, ಈ ಸಿಮ್ ಮಾಡಿಸ್ಬೇಕು. ಪರವಾಗಿಲ್ಲ ನಂಗೆ ಯಾಕೆ ಆಕ್ಚುಲಿ ಒಂದ್ ಟೈಮಲ್ಲಿ ಡ್ರೀಮ್ ಇತ್ತು ಬ್ರೋ ನನ್ಗೂ ಐಫೋನ್ ತಗೋಬೇಕಂತ. ನೋಡೋಣ ಬೇಗ ತಗೋತೀನಿ ಹೊಸದು. ನಾನ್ ಕೊಡ್ತೀನಿ ಗೈಸ್ ಕುಶಾಲ್ಗೆ ಆಂಡ್ರಾಯ್ಡ್. ಲವ್ ಯು. ಸೊ ಗೈಸ್ ಬನ್ನಿ ಹೋಗೋಣ, ಈಗ ತಿನ್ಕೊಂಡು ಹೋಗೋಣ. ಇನ್ನ ಕೆಲ್ಸಗಳಿದೆ. ಇವಾಗ ಊಟ ಆಯ್ತು, ಇವಾಗ ಹೋಗ್ತಾ ಇದೀವಿ. ಒಳ್ಳೆ ಫಲೂಡಾ ತಿಂದೆ, ಮಶ್ರೂಮ್ ಪಲಾವ್ ತಿಂದೆ, ಮಶ್ರೂಮ್ ಆಮೇಲೆ ಕಬಾಬ್ ತಿಂದೆ. ಅಷ್ಟೇ ಈಗ ಮನೆಗೆ ಹೋಗಿ ಸ್ಲೀಪ್. ಸೊ ಕುಶಾಲ್, ಹಾ, ನಂಗೆ ಆಲ್ ದ ಬೆಸ್ಟ್ ಹೇಳಲ್ವಾ? ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಅದಕ್ಕಲ್ಲ ಬ್ಲಾಗ್ದು ಬಿಗಿನಿಂಗ್ಸ್. ಹಾ, ನ್ಯೂ ಬಿಗಿನಿಂಗ್ ಗೈಸ್. ಇವತ್ತು ಇಲ್ಲಿವರೆಗೂ ಏನು ಬ್ಲಾಗ್ ಮಾಡೋದು ಅದೊಂದು ಲೆಕ್ಕ, ಇನ್ಮೇಲೆ ಮಾಡೋದೇ ಬ್ಲಾಗ್ ಇನ್ನೊಂದು ಲೆಕ್ಕ. ಇವತ್ತಿಂದ ಒಂದು ಫಸ್ಟ್ ಬ್ಲಾಗ್ ಕಂಟಿನ್ಯೂ ಅಂದ್ರೆ ಒಂದು ಬ್ಲಾಗ್. ಈ ಡೇಟ್ ನೆನ್ಪಿಟ್ಕೊಳ್ಳಿ ಗೈಸ್. ಬಾ, ಇವಳು ಫುಲ್ ಖುಷಿ ಆಗ್ಬಿಟ್ಟವಳೆ, ಐಫೋನ್ ಸಿಕ್ಬಿಡ್ತಲ್ಲ. ನಮ್ಗಂತದ್ ಹಿಡ್ಕೊಂಡು ನನ್ಗಲ್ವಾ ಇದು? ಈ ಅಂತ ಅಲ್ಲಿ ಬಿಡ್ತಾ ಇದಾರೆ, ಐಫೋನ್ ಇಸ್ಕೋ ಈ ಅಂತ ಇದಾರೆ. ಏನೋ ಜಗಳ ಆಡ್ತಾವ್ರೆ. ಆಗ್ರಿ ನಾವು ಹೋಗೋಣ. ಸೊ ಬರೋಣ ಕುಶಾಲ್. ಓಕೆ, Bye. ಬಾಯ್ ಬಾಯ್. ನಿಮ್ ಗಾಡಿ ತಗೊಳ್ಳಿ. ಬಾಯ್ ಬ್ರೋ, ಬಾಯ್ ಬ್ರೋ. ನನ್ ಗಾಡಿ. ಸೊ ಗೈಸ್ ಬನ್ನಿ ಹೋಗೋಣ. ನಿಮ್ ಗಾಡಿ ಎಲ್ಲ ಕೊಡಲ್ಲಪ್ಪ, ಏನ್ ಇದು ಎಕ್ಸ್ಪಲ್ಸ್ ಎಲ್ಲ? ಎಕ್ಸ್ಪಲ್ಸ್ ಮನೇಲಿದೆ. ಬಿಟ್ಟಾಡ್ತಿಲ್ವಾ? ಅದು 4 ಬ್ರೋ, ನನ್ಗೆ ಅದು ಪ್ರಾಪರ್ ಆಗಿ ಹಿಂಸೆ. ಅದು ಡ್ಯೂಕಿಂದ ಹೆವಿ ಇದು, ಲಾಂಗ್ ಎಲ್ಲ ಹೋಗೋಕೆ ಡ್ಯೂಕಿಂದ ಹೆವಿ ಹಿಂಸೆ. ಹೌದು. ಹಿಂಗ್ ಹಿಡ್ಕೋಬೇಕು ಹ್ಯಾಂಡ್ಲು. ಇವಳು ಕುತ್ಕೊಬಿಟ್ಟಿದ್ದೇನು ಹಿಂಗೈತೆ, ನಂಗೆ ಕುತ್ಕೊಳಕ್ ಆಗಲ್ಲ ಅಂತ ಅವಳೆ. ಇದು ಯಾರು ಅಂತ ನೋಡಿ, ಈ ಕಡೆ ತಿರುಗಳಪ್ಪ. ಫೇಮಸ್ ಟಾಕ್ಸಿಕ್ ಇವೆಂಟ್, ಟಾಕ್ಸಿಕ್ ಇವೆಂಟ್ ಓನರು, ಮಾಲೀಕರು. ಇವು ಎಷ್ಟು ಈ ಕಡೆ ತಿರುಕೋ, ಎಷ್ಟು ದಿನ ಆದ್ಮೇಲೆ ಸಿಕ್ತಿರೋದು? ಬ್ರೋ ಇವತ್ತು ಬಿಸಿ ಆಗ್ಬಿಟ್ಟಿದ್ದಾನೆ ಗೈಸ್. ಫುಲ್ ಬಿಸಿ. ಅವ್ರಿಗೆ busy. ನಾಚಿಕೆ ಆಗ್ತದೆ. ಹಾ ನೋಡಿ ಮದ್ವೆ ಮಾಡಿಸ್ಬೇಕು ಅವ್ರಿಗೆ. ಹುಡುಕಿದೀವಿ ಸರ್, ಸ್ವಲ್ಪ ನಿಮ್ದು ಅಪಾಯಿಂಟ್ಮೆಂಟ್ ಸಿಗುತ್ತೆ ಸರ್? ಹಾ ಸರ್ ನೋಡಿ ಹಾ ಸರ್, ನಿಮ್ಮ ಹತ್ರ ನೋಡಿ ಗೈಸ್, ನಾನು ಮಾತಾಡೋರು ಮಾತಾಡ್ತಿಲ್ಲ. ಹಾ ನಾಚಿಕೆ. ಹಾ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಗಲ್ವಾ? ಸಿಗುತ್ತೆ ಹಂಗೆ ಅಷ್ಟೊಂದು ದೊಡ್ಡನಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಹಾ ಬಿಸಿ ಬಿಸಿ ಇದಾರೆ. ಬಿಜಿ ಇದಾರೆ ಗೈಸ್, ಇವೆಂಟ್ ಅಲ್ವಾ, ಬಿಜಿ ಇದ್ದಾನೆ ಅಷ್ಟೇ. ಬೇಜಾರು ಮಾಡ್ಕೊಬಿಡ ಬಿಡು ಸರ್. ನೋಡ್ರಿ ಕಣ್ಣಿಗಿದ್ಕೆ ಹೈ ಇದಕ್ಕೆ ಏನೋ ಆಗೋಗೈತೆ ಗೈಸ್. ಏನಾಗೈತೆ ಸುರಭಿ? ಏನು ಗೊತ್ತಿಲ್ಲ, ಎದ್ಬಿಟ್ಟು ಮಾತಾಡೋ. ಏನೂ ಗೊತ್ತಿಲ್ಲ, ಏನೋ ಆಗ್ಬಿಟ್ಟೈತೆ. ಅದು ಇದನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸಿದ್ರಂತೆ. ಅದಾದ್ಮೇಲಿಂದ ಫುಲ್ಲು ಶಾಕ್ ಅಡ್ಜಸ್ಟ್ ಆಗಿಲ್ಲ ಅದಕ್ಕೆ. ಏನಾಯ್ತೋ ಗೊತ್ತಿಲ್ಲ. ಒಂದು ಊಟ ಮಾಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ನೋಡಿ ಹೆಂಗೆ ಕೇಳ್ಕೊಳ್ತು. ಸಿಗ್ತಾನೆ ಇರ್ಲಿಲ್ಲ ಅದು ಕೈಗೆ, ಎಲ್ಲೆಲ್ಲೋ ಹೋಗ್ಬಿಡ್ತಾ ಇತ್ತು, ಮಲ್ಕೋತಾ ಇತ್ತು. 2 ದಿನ ಆದ್ಮೇಲೆ ಕಾಣಿಸೋದು ಹಂಗೆ. ಊಟನೇ ಇರ್ಲಿಲ್ಲ ಅದಕ್ಕೆ. ಇವಾಗ ಪರವಾಗಿಲ್ಲ, ಹುಷಾರಾಗುತ್ತೆ. ಈಗ ಪರವಾಗಿಲ್ಲ. ಹೊರಗಡೆ ಒಂಥರ ಟೆನ್ಷನ್ ಆಗುತ್ತೆ ಅಲ್ವಾ, ಆ ಥರ ಎಲ್ಲ ಆಗ್ಬಿಟ್ರೆ. ನಾಯಿಗಳು ಮನೆ ಎಲ್ಲ ಎತ್ತು ಕುತ್ತ ಬಂದು ಇಲ್ಲಿ ನೋಡಿರಿ, ನೋಡಿ ಗೈಸ್ ಹೆಂಗೆ ಇಲ್ಲಿ ಕಣ್ಣು ನೋಡಿ, ಕಣ್ಣಂಗೆ ತೆಗಿತಲ್ಲ. ಕಣ್ಣಿಗೆ ಆಗ್ಬಿಟ್ಟಿತ್ತು, ಮೋಸ್ಟ್ಲಿ ಜೇನ್ ಕಚ್ಚಿತ್ತು ಅನ್ಸುತ್ತೆ. ಮುಖ ಎಲ್ಲ ಊದ್ಕೊಂಡ್ಬಿಟ್ಟು. ಫ್ಯಾನ್ ನೋಡಿದ್ದೀರಾ? ಗಲ್ಲಿ ಫ್ಯಾನ್, ಗಿಲ್ಲಿ ಫ್ಯಾನ್ ಅಲ್ಲಿದೆ ಗೈಸ್. ಅಲ್ಲಿ ನಾಮ ಬಳ್ದವ್ರಾಗ್ಲೇ. ಸೊ ಗೈಸ್ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಇವಾಗ. ಅದು ಇವಳು ಹೇಳೋಗಿದ್ಲ, ಏನಂತ ಹೇಳೋಗಿದೆ? ಇಲ್ಲೇ ಇರು, ನನ್ನ ಮೇಲ್ಗಡೆಯಿಂದ ಬಿಸ್ಕೆಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಹಿಂಗ್ ವೇಟ್ ಮಾಡ್ತೈತೆ. ಓಯ್ ವೇಟ್ ಮಾಡ್ತೈತೆ ನೋಡಿ. ಅವಳು ಕೊಡ್ಗಿ ಕಾಣಿಸ್ತಾ ಇಲ್ಲ. ಹಾ ಅವಳು ಲಕ್ಕಿ ಕರಿಬೇಡಿ ಬಿಡಿ. ಹಾಕು, ಹೆಂಗೆ ಹಾಕ್ತೀನಿ ನೋಡಿ ಗೈಸ್, ಹಾಕ್ತಾಳೆ. ಅಯ್ಯೋ ಪಾಪ ಮಲ್ಗವ್ರಿ, ಅವ್ರ ಹತ್ರ ಬಿಸ್ಕೆಟ್ ಇಸ್ತಾಳೆ. ಅಲ್ಲಿ ಐ ಲೂಸು ಐ ಬಾ.
ಬಾ ಹಾಕ್ಪ, ಇಲ್ಲಿಂದ ಹಾಕ್ಪ. ಕೊಡು, ನಾನು ಹಾಕ್ತೀನಿ, ನಿಂಗೆ ಹಾಕಕ್ ಬರಲ್ಲ. ಕೊಡು. ರಬಿ ಫ್ರೆಂಡ್ಸ್ ಟಾರ್ಚ್ ಅನ್ನ ಆಫ್ ಮಾಡಿದ್ರೆ ಅವ್ಳು ಕಾಣಿಸೋದೇ ಇಲ್ಲ, ಅವ್ಳು ಕಣ್ಣು ಕಾಣಿಸ್ತೈತೆ ಅಷ್ಟೇ. ಕಾಣಿಸ್ತಾವಳೆ ಅಲ್ಲಿ, ಟಾರ್ಚ್ ಆಫ್ ಮಾಡೋದು ಕಾಣಲ್ಲ. ಕೊಡೋದಕ್ಕೆ ಹಾಕೋಣ, ಒಂದಿಟ್ಕೊಳ್ಳಿ ಇವ್ರಿಗೆ ಇಬ್ಬರಿಗೆ ಕಾಣಿಸ್ತಿಲ್ಲ ಅವಳು. ಸೊ ಗೈಸ್ ಹಿಂಗೆ ಹಾಕೋದು. ಇವ್ರಿಬ್ರಿಗೆ ಅರ್ಧ ಅರ್ಧ ತಿನ್ಸ್ಬಿಟ್ಟು ಬರೋದು. ಬನ್ನಿ ಗೈಸ್, ನಮ್ಮ ಫ್ಯಾಮಿಲಿ ಮ್ಯಾನ್ಸ್ಗಳಿಗೆ ತಿನ್ಸೋಣ. ಇಡಿ ಲಕ್ಕಿ, ಬಾಯ್ ಬಾ. ನೋಡಿ ಇವಳು, ಅವಳು ಆ ಬಿಸ್ಕೆಟ್ನೇ ಹಾಕಿಲ್ಲ ಅಂದ್ರೆ ಯಾರು ಅಂತಲೇ ಮಾತಾಡ್ಸಲ್ಲ ಗೈಸ್. ಅವಳು ಲೋಕರ್, ಅವಳು ಅವೈನ ಹತ್ರ ಎಸ್ತಿದೆಯಲ್ಲ ಗುಬೆ ನೀನು. ಹಾಂ ಯಾಕೆ ಗೈಸ್, ನಾ ಇವಳು ಗಿಫ್ಟ್ ಮಾಡ್ತೀನಿ ಇದು ಐಫೋನ್ 15 Pro Max. ಸೊ ಇವಳು ಹೇಳಿದ್ಲಲ್ಲ, ಕುಶಾಲ್ ಹೇಳಿದ್ಲಲ್ಲ ಬ್ರೋ ಕ್ವಾಲಿಟಿ, ಫಸ್ಟು ಐಫೋನ್ 15 Pro Max ಹಿಡಿದಿದ್ದು ಕೈಯಲ್ಲಿ. ಹೇಳೋದು ಇವಳು ಹೇಳಿದ್ಲಲ್ಲ, ಕುಶಾಲು ಹೇಳಿದ್ರಲ್ಲ ಅಂದಿದ್ದು ಬಿಡಿ. ಏನೋ ಒಂದು ಕುಶಾಲು ಸಹ ನಮ್ಮ ಫಸ್ಟು 15 Pro Max ಇಟ್ಕೊಂಡಿದ್ದೀನಿ, ತಗೊಳ್ಳೋಣ ಅನ್ನೋ ಟೈಮಲ್ಲಿ 70 Pro Max ನೋಡಿದೆ. ಬ್ರೋ ಕೊಡಿ ಒಂದು ಟೈಮು ಅಂತ ನೋಡಿದೆ, ಕೇಳಿದೆ. ವಿಡಿಯೋ ಮಾಡ್ದೆ ಕುಶಾಲ್, ಬ್ರೋ ಸಖತ್ತಾಗಿ ಬರ್ತೈತಿ ಬ್ರೋ ಅಂತ ಹೇಳ್ದ ಕುಶಾಲು. ಇವಳು ಅಂತ ಮಾತಾಡೋಣ ಇದನ್ನ. ನಾನು ಅನ್ಕೊಂಡಿದ್ದು ಅಟ್ಲೀಸ್ಟ್ 212 ಇಲ್ಲಾಂದ್ರೆ 512 GB ತಗೊಳ್ಳೋಣ ಅಂತ ಅನ್ಕೊಂಡಿದ್ದು. ಇವ್ರು ಡೈರೆಕ್ಟ್ 1 TB ತಗೋಬಿಟ್ರು. ನಾನು ಇನ್ನ ಬೇಕಲ್ವಾ ಗೈಸ್, ಸ್ಟೋರೇಜ್ ಬೇಕೇ ಬೇಕು ಅಲ್ಲ, ಸ್ಟೋರೇಜ್ ಬೇಕೇ ಬೇಕು. ಖುಷಿ ಆಗೋದೆ, ನಾನಂತೂ ತೇಲ್ತಾ ಇದೀನಿ. ಸೊ ಗೈಸ್ ಈಗ ನೋಡ್ರಿ, ಇದಕ್ಕೂ ಅದಕ್ಕೂ ಕ್ವಾಲಿಟಿ ತೋರಿಸ್ತೀನಿ. ಈಗ ವ್ಲಾಗ್ ಇದನ್ನ ಇಲ್ಲಿಗೆ ಕಟ್ ಮಾಡ್ತೀನಿ, ಈಗ ಅದ್ರಲ್ಲಿ ವ್ಲಾಗ್ ಮಾಡ್ತೀನಿ ನೋಡ್ರಿ ಯಾವ ರೀತಿ ಕ್ವಾಲಿಟಿ ಬರುತ್ತೆ ಅಂತ. ಇವಾಗ 70 Pro Max ಅಲ್ಲಿ ವ್ಲಾಗ್ ಮಾಡ್ತಿರೋದು. ಹಾಂ 70 Pro Max ಅಲ್ಲಿ ವ್ಲಾಗ್ ಮಾಡ್ತಿರೋದು. ಹೆಂಗೆ ಕಾಣ್ತಿದ್ದೀನಿ ನಿಮ್ಮನ್ನು? ಸೊ ಕ್ವಾಲಿಟಿ ಹೆಂಗಿದೆ ಅಂತ, ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಗೈಸ್. ಹಾಂ ಎಂತ ಅದಕ್ಕೆ ಹೋಲ್ಸ್ಕೊಳ್ಳೋದಾಗತ್ತಮ್ಮ. ಅದೇನೋ ಕಾಸಿಗೆ ತಕ್ಕಂಗೆ ಕಜಾಯ ಅಂತಾರಲ್ಲ ಗೈಸ್, ತಾನೇ ಕಾಸಿಗೆ ತಕ್ಕಂಗೆ ಕಜಾಯ ಅಂತ ಒಂದು ಮೇಲೆ ಕುತ್ಕೊಬಿಡ್ತೀನಿ. ಕಾಸಿಗೆ ತಕ್ಕನಾಗಿ ಒಂದು ಕಜಾಯ ಅಂತ ಹೇಳ್ತಾರೆ, ಗೊತ್ತಾ? ಹಾಂ ಆಮೇಲೆ ಇದು ಗೈಸ್ ಒಂಥರ ಖುಷಿ ಆಗೈತೆ. ಎಲ್ಲ ಆ್ಯಪಲ್ 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 ಅಂತ ಐತಲ್ಲ, ಅದನ್ನ ನೋಡೋಕ್ಕೆ ಅಂತ ಇದು ಇದು ಅದು ಇನ್ನೊಂದು ಇವ್ರದ್ದು ಹಳೇದು, ಇನ್ನೊಂದು ಜಾಬ್ ಇದೆ. ಇದೊಂದೇ ಆ್ಯಂಡ್ರಾಯ್ಡ್ ಅಂತ ಇರೋದು ಮನೇಲಿ. ಇನ್ನು ಆಲ್ಮೋಸ್ಟ್ ಎಲ್ಲ ಖುಷಿ ಆಗುತ್ತೆ ಗೈಸ್, ಯಾಕೆಂದರೆ 0ಇಂದ ಇದೊಂದು ಲೆವೆಲಿಗೆ ಬಂದಿರೋ ತುಂಬ ಖುಷಿ ಆಗುತ್ತೆ. ಸೊ ಸ್ಟ್ರಗಲ್ ಇದ್ದೇ ಇರುತ್ತೆ. ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಸುಮ್ಮನೆ ಇಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ, ರಿಸ್ಕ್ ತೊಗೋಬೇಕು. ಪ್ಲಸ್ ಈಗ ನಾನು ಇನ್ಸ್ಟಾ ಕಾಂಟೆಂಟ್ ಕ್ರಿಯೇಟ್ ಅಲ್ಲದೆ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟ್ಗೂ ರಿಸ್ಕ್ ತೊಗೊಂಡಿದ್ದೀನಿ. ಸೊ ಒಂದು ವ್ಲಾಗಿಗೆ ಇಬ್ಬರು ರಿಸ್ಕ್ ತೊಗೋತಿದ್ದೀವಿ, ಮಾಡಲೇಬೇಕು ಅಂತ ಚಾಲೆಂಜ್. ಇಲ್ಲಿ ಒಂದಷ್ಟು ಜನ ಕಾಪಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕಿತ್ತು, ಈ ವ್ಲಾಗಲ್ಲೇ ಮಾತಾಡ್ತೀನಿ. ಸೊ ನಾವು ಕಾಪಿ ಅಂತ ಯಾವುದನ್ನು ಮಾಡ್ತಾ ಇಲ್ಲ. ಸೊ ಅದು ನಿಮಗೂ ಗೊತ್ತು. ಇವಾಗ ಟ್ರೆಂಡಿಂಗ್ ಅಂತ ಏನು ಬಂದಿರುತ್ತೋ ಅಂದರೆ ರೀಲ್ಸ್ ಹೇಳ್ತಿರೋದಲ್ಲ ನೀನು, ಡ್ಯಾನ್ಸ್ ಮಾಡಿದ್ದು ಬರ್ಡೇ ಡ್ಯಾನ್ಸ್ದು ಒಂದು ಓಕೆ ಆಯಿತಾ. ಅದು ಅವರು ಸಮೀರ್ ಅವರು ಮಾಡಿದ್ದಾರೆ ಆಯಿತಾ. ನಾವೇನು ಅದನ್ನು ಕಾಪಿ ಸೇಮ್ ಆಗಬಾರ್ದು ಅಂತ ನಾವು ಡಿಫ್ರೆಂಟ್ ಆ್ಯಂಗಲ್ಸಿಂದ ಮಾಡಿದ್ದೀವಿ. ಇಲ್ಲೊಂದು ಮೇಲ್ಗಡೆ ಆ್ಯಂಗಲ್ ಒಂದು ಇಟ್ಕೊಂಡಿದ್ದೀವಿ ಹೊರತು ಅವ್ರ ಥರನೇ ಅವ್ರು ಒಂದೇ ಪ್ಲೇಸಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಬಟ್ ನಾವು ಪ್ಲೇಸಸ್ ಚೇಂಜ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ. ಸೊ ಅದು ಕಾಪಿ ಅಲ್ಲ ಆಯಿತಾ. ನೀವೇನು ಥಿಂಕ್ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಕಂಟೆಂಟ್ಸ್ ಆಗಿರ್ಬೋದು, ಇವಾಗ ನಮ್ಮದು ಅವ್ರದ್ದು ಒಂದೇ ರೀತಿ ಇರುತ್ತೆ ಅಂತ ನಾವು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ನಮ್ದು ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ನಾವು ಮಾಡೋದು ಫೋನಲ್ಲೂ ಅಲ್ಲ, ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸೋದು. ಸೊ ನಿಮ್ಗೋಸ್ಕರ ನಿಮ್ಗೊಂದು ಕ್ವಾಲಿಟಿ ಕೊಡಬೇಕು, ಒಂದು ಕಾಂಟೆಂಟ್ ಕೊಡಬೇಕು ಅನ್ನೋ ರೀಸನ್ಗೋಸ್ಕರ ಕಷ್ಟಪಟ್ಟು ಮಾಡ್ತಿರೋದು ಗೈಸ್. ತುಂಬ ಹರ್ಟ್ ಆಗುತ್ತೆ ನೀವು ಹಂಗೆ ಹೇಳಿದಾಗ ಅಲ್ವಾ. ಇವಾಗ ಎಲ್ಲ ಅಂತ ಹೇಳ್ತಿಲ್ಲ, ಒಂದೊಂದು ಕಮೆಂಟ್ ಹಂಗೆ ಬರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಗೈಸ್, ಅವ್ರ ಫ್ಯಾನ್ಸ್ಗಳು ಈಗ ಎಲ್ಲರನ್ನೂ ಇಷ್ಟಪಡಿ ಗೈಸ್, ಎಲ್ಲ ಕಾಂಟೆಂಟ್ ಕ್ರಿಯೇಟರ್ನು ಇಷ್ಟಪಡಿ. ಸೊ ಹಂಗೆ ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ನಾವಲ್ಲಿ ಸ್ಟ್ರಗಲ್ ಪಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕಾಂಟೆಂಟ್ ನೀವು ಕಾಮೆಂಟ್ ಮಾಡ್ತಿರಲ್ಲ, ಒಂದ್ಸಲ ನೀವು ಒಂದು ರೀಲ್ ಕ್ರಿಯೇಟ್ ಮಾಡಿ ನೋಡೋಣ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಅಷ್ಟೇ. ಅದು ನಮ್ಮ ಕ್ವಾಲಿಟಿನೂ ಬೇಡ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಪಾಪ, ನಾನು ಹೇಳ್ತಿರೋದು.
ಎಷ್ಟು ಸ್ಟ್ರಗಲ್ ಆಗ್ತೀವಿ ಒಂದು ಚೂರು ಯೋಚನೆ ಮಾಡಿ ಗೈಸ್. ಅವ್ರನ್ನ ಕ್ಯಾಮ್ರಾಮನ್ನಿಂದ ಹಿಡ್ದು ಪ್ರತಿಯೊಂದು ಕರೆಕ್ಷನ್ಸಿಂದ ಹಿಡ್ದು ಎಷ್ಟು ಟೇಕ್ಸ್ ತೊಗೊಂಡ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವರು ಎಡಿಟಿಂಗ್ ಕೂತ್ಕೊಂಡ್ರೆ ಒಂದೊಂದು ನೈಟ್ ಎಡಿಟಿಂಗ್ ಮಾಡ್ತಾರೆ ಗೊತ್ತು, ಮಲ್ಕೊಳ್ಳೋದೇ 4 ಗಂಟೆ 3 ಗಂಟೆ ಈ ಥರ. ಸೊ ಅಂಥದ್ರಲ್ಲಿ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ರು. ಇವಾಗ ಕಾಪಿ ಅದೇ ಇದು ಅಂತ ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕಾಪಿ ಅಂತ ಮೆಸೇಜ್ ಮಾಡಿರ್ತಾನೆ, ಕಮೆಂಟ್ ಮಾಡಿರೋರಿಗೆ ನೀವು ವ್ಲಾಗ್ ನೋಡ್ತಿರ್ತೀರ ಅಂತ ನಂಗೆ ಗೊತ್ತು. ಸೊ ಮಾಡಿರೋರಿಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಿಟ್ಬಿಡಿ ಅಂತ ಅಷ್ಟೆ. ಸೊ ಗೈಸ್ ತಲೆ ಕೆಡ್ಸ್ಕೊಬೇಡ್ರಿ, ನೀವು ಇಷ್ಟಪಡೋ ಒಬ್ಬರು ಬೈಯರಿದ್ರೆ ಇಷ್ಟಪಡೋರು ತುಂಬ ಜನ ಇದ್ದೀರಾ. ನಂಗೆ ಅಷ್ಟು ಪ್ರೀತಿ ಸಾಕು ನಮ್ಗಳಿಗೆ. ಮಾಡೋರು ತುಂಬ ಜನ ಇದ್ದಾರೆ. ಕರೆಕ್ಟಾಗಿ ಬರ್ತಿದೆ ಕ್ವಾಲಿಟಿಯಾಗಿ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ನಂಗೆ ಅಷ್ಟು ಸಾಕು. ನಿಮ್ಮೇನ ನಂಬಿ ಗಾಯ್ಸ್ ಚಾಲೆಂಜ್ನ ತೊಗೊಂಡಿದ್ದೀನಿ, ಮಾಡೇ ಮಾಡ್ತೀನಿ ಗಾಯ್ಸ್. ಎಲ್ಲ ಸಿಕ್ಕಾಪಟ್ಟೆ ಜನ ಹೇಳಿದ್ದೀರಾ ಡೈಲಿ ಬ್ಲಾಗ್ ಮಾಡಿ ಅಂತ. ಆ ರೀಸನ್ಗೋಸ್ಕರ ನಾವು ಮಾಡ್ತಿರೋದು, ಎಲ್ಲ ಗೆಸ್ ಮಾಡಿದ್ದೀರಾ. ಸೊ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಏನು ಬರುತ್ತೆ ಅಂತ. ಆಮೇಲೆ ಕಮೆಂಟ್ ಮಾಡಿರಿ ಗಾಯ್ಸ್, ನಿಮ್ಗೆ ಯಾವ ಥರ ಬ್ಲಾಗ್ ಬೇಕು, ವಿ ವಿಲ್ ಡು. ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಮಾಡ್ತೀವಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು. ಸೊ ಥ್ಯಾಂಕ್ ಯು ಮಮ್ಮ ಫೋನ್ ಕೊಡ್ಸಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಎಲ್ಲ ವೆಲ್ಕಮ್. ಸರಿ, ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಹೇಳಿ ಡೈಲಿ ಬ್ಲಾಗ್ ಚಾಲೆಂಜ್ಗೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಿರೋದು. ಡೈಲಿ ಬ್ಲಾಗ್ ಮುಂದುವರಿರಿ. ಡೈಲಿ ಬ್ಲಾಗ್ಗೂ ಆಲ್ ದ ಬೆಸ್ಟು, ಆಮೇಲೆ ಕಂಟೆಂಟ್ಸ್ಗೂ ಆಲ್ ದ ಬೆಸ್ಟು. ಸೊ ಯಾರು ಏನು ಅಂದರೂ ನೀವು ತಲೆ ಕೆಚ್ಕೋಬೇಡಿ, ಹೋಗಬೇಡಿ. ನೀವು ಏನು ಅಂದ್ಕೊಂಡಿದ್ದೀರಾ, ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಒಂದು ಜರ್ನಿನ, ಅದನ್ನು ಹೇಳೋದಲ್ಲ ಅಲ್ಲಿ ಫೋಕಸ್ ಆಗದೆ ಸ್ಟ್ರೈಟಾಗಿ ನಿಮ್ಮ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಹೋಗಿ. ಸೊ ಗೈಸ್ ನಿಮ್ದೊಂದು ಸಪೋರ್ಟ್ ಇದ್ರೆ ಸಾಕು ಗೈಸ್. ಇದು ಇವತ್ತಿನ ಡೇ 1 ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು 365 ಡೇ ವ್ಲಾಗಲ್ಲಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅಂದಾಗ ನೀನು ಅಲ್ಲಿಂದ ಕಂಟಿನ್ಯೂ ಬರಲಿಲ್ಲ, ತಲೆ ಓಡಲಿಲ್ಲ, ಅದಕ್ಕೆ ಫಸ್ಟಿಂದಾನೇ ಹೇಳ್ಬಿಟ್ಟೆ. ಸೊ ಗೈಸ್ 365 ಡೇಸ್ದ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಇವತ್ತೊಂದು ದಿನನ ನಾನು ನೆನ್ಪಿಟ್ಕೊಂಡಿರ್ತೀನಿ, ನೋಟ್ ಮಾಡ್ಕೊಂಡಿರ್ತೀನಿ, ಇದೇ ಫೋನಲ್ಲಿ ನೋಟ್ ಮಾಡಿರ್ತೀನಿ. ನೆಕ್ಸ್ಟ್ ಬರೋ ಅಪ್ಕಮಿಂಗ್ 1 ಇಯರಲ್ಲಿ ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಕಂಪ್ಲೀಟ್ 365 ಡೇಸ್ ವ್ಲಾಗ್ ಕಂಪ್ಲೀಟ್ ಆಗಿದೆ ಅಂತ. ಬಾಯ್ ಗೈಸ್, ಟೇಕ್ ಕೇರ್, ಬಾಯ್. ಆ್ಯಂಡ್ ಇನ್ನೊಂದು ನಾನು 200ಕ್ಕೆ ಮಾಡಿಸ್ಬಿಟ್ಟು ಗೈಸ್ ಹೇಳಿದಾಗ ಬಾಯ್ ಮಾಡ್ಬಿಡು. ಬಾಯ್. ಬಾಯ್.